ಚಮೇಲಿಯ ಕಾಡಲ್ಲಿ ಶೇರ್ ಸಿಂಗ್ ರೆಸ್ಟ್ ತಗೋತಾ ಇರ್ತಾನೆ. ಅದೇ ಸಮಯದಲ್ಲಿ ಅವನ ಗುಹೆಯ ಆಚ್ ಕಡೆ ಚಮೇಲಿ ಬಂದು ಈಗಂತ ಕಿರ್ಚುತ್ತೆ. ಅರೆ ಹೋ ಕಾಡಿನ ರಾಜ, ಆಚೆ ಬಾ, ನಾನ್ ನಿನ್ಗೆ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಮೇಕೆ ಶೇರ್ಗೆ ಚಾಲೆಂಜ್ ಮಾಡೋದ ಹಂಗಂತ ಹೇಳಿದ ತಕ್ಷಣ ರಾಜಾಗೆ ಕೋಪ ಬಂದು ಆಚೆ ಬರ್ತಾನೆ. ಸಿಂಹದ ಗುಹೆ ಹತ್ರ ಬಂದು ಕಿರ್ಚಿದ್ರೆ ಆಮೇಲೆ ಫಲಿತಾಂಶ ಏನಂತ ಗೊತ್ತಾ ನಿಂಗೆ? ನನಗೂ ಗೊತ್ತು, ನೀನ್ ನನ್ನ ಸಾಯಿಸ್ತೀಯ. ಅದಕ್ಕಿಂತ ನಿನ್ಗೆ ಏನ್ ಮಾಡಕ್ಕಾಗತ್ತೆ? ಅಷ್ಟಕ್ಕೂ ನೀನು ಇಲ್ಲಿಗೆ ಯಾಕೆ ಬಂದೆ ಹೇಳು? ನನಗೆ ಚೆನ್ನಾಗ್ ಗೊತ್ತು, ನೀನು ರಾಜ, ನೀನ್ ಅನ್ಕೊಂಡಿದ್ದು ಮಾಡ್ತೀಯ ಅಂತ. ಆದ್ರೆ ನಾನ್ ಮಾಡೋದ್ ಮಾಡಕ್ಕಾಗತ್ತಾ? ನಾನು ಎಲ್ಲ ಮಾಡ್ತೀನಿ. ಹಾಗಾದ್ರೆ ಈಗ ನಾನೇನ್ ಮಾಡ್ಲಿ ಹೇಳು? ನನ್ನಂಗೆ ನಿನ್ ಕೈಲಿ ಕಿರ್ಚಕ್ಕಾಗತ್ತಾ ಹೇಳು? ಮೇಕೆ ಒಂದು ಮಾತಿಗೆ ಸಿಕ್ಕಾಕೊಂಡ ರಾಜ ಅದ್ರ ಬಗ್ಗೆ ಯೋಚನೆ ಮಾಡದೆ ಅವನು ಕಿರ್ಚಕ್ಕೆ ಶುರು ಮಾಡ್ತಾನೆ. ಶೇರ್ ಮೇಕೆ ತರ ಕಿರ್ಚೋದನ್ನ ನೋಡಿ ಮೇಕೆ ಹೀಗಂತ ಹೇಳುತ್ತೆ, ಏ ನೋಡಿದ್ಯಾ, ನಾನ್ ನಿನ್ನೆ ಕುರಿ ಮಾಡ್ಬಿಟ್ಟೆ. ಶೇರ್ನ ನಾನು ಕುರಿ ಮಾಡ್ಬಿಟ್ಟೆ. ಹಂಗಂತ ಅಂದಿದ ತಕ್ಷಣ ಅವನ್ಗೆ ತುಂಬಾನೇ ಕೋಪ ಬರುತ್ತೆ. ಅವಳನ್ನ ಹಿಡಿದು ಹೆಂಗಾದ್ರೂ ಸಾಯಿಸ್ಬೇಕಂತ ಹಿಂದ್ಗಡೆನೆ ಹೊಡ್ತಾನೆ. ಆದ್ರೆ ಚಮೇಲಿ ಅಲ್ಲಿಂದ ಓಡಿ ತಪ್ಸ್ಕೊಂಡ್ಬಿಡ್ತಾಳೆ. ಹಿಂಗೆ ಆ ಚಮೇಲಿ ಯಾವಾಗ್ಲೂ ಎಲ್ಲಾರ್ನು ಏನೋ ಒಂದ್ ಹಿಂಸೆ ಮಾಡ್ತಿರ್ತಾಳೆ. ಪಾಪ ಒಂದ್ಸಲ ಹಿಂಗೆ ಕರಡಿ ಜೇನ್ತುಪ್ಪ ಎತ್ಕೊಂಡ್ ಬರ್ತಾ ಇರುತ್ತೆ. ಬರ್ತಿರೋ ಸಮಯದಲ್ಲಿ ಅದನ್ನ ನೋಡಿ ಹೀಗಂತ ಹೇಳುತ್ತೆ, ಅಲ್ಲ ಕರಡಿ ಅನ್ನ, ನಿನ್ಗೊಂದ್ ವಿಷಯ ಗೊತ್ತಾ? ಅಪಾಯನ? ಯಾರಿಗಪಾಯ? ನಿನ್ನ ಪ್ರಾಣಕ್ಕೆ ಪ್ರಮಾದ. ಆ ಬೆಟ್ಟದ ಹಿಂದ್ಗಡೆ ಒಂದು ತೋಳ ನೀನು ಬಂದ್ಮೇಲೆ ನಿನ್ನ ಸಾಯಿಸನ ಅಂತ ನಿನ್ಗೋಸ್ಕರ ಕಾಯ್ತಾ ಇದೆ ಗೊತ್ತಾ? ಇದೇ ಹೇಗ್ ನಡೆಯಕ್ ಸಾಧ್ಯ? ತೋಳಗಳು ಸ್ನೇಹಿತರಲ್ವಾ? ತೋಳ ತುಂಬಾನೇ ಭಯಂಕರವಾದದ್ದು. ಒಬ್ಬನ ಮೋಸ ಮಾಡಕ್ಕೆ ಯೋಚನೆ ಮಾಡಲ್ಲ, ಏನಾದ್ರೂ ಮಾಡಿ ಅವ್ರನ್ನ ಸಾಯಿಸುತ್ತೆ. ನಾನು ಈಗ್ಲೇ ಹೋಗಿ ನೋಡ್ತೀನಿ. ನೀನು ತುಂಬಾ ಬುದ್ಧಿವಂತ ಅಲ್ವಾ? ಹೋಗಿ ನೋಡು, ನನ್ ಮಾತು ನಂಬಿಲ್ಲ ಅಂದ್ರೆ ಆ ತೋಳ ನಿನ್ಗೋಸ್ಕರ ಅಲ್ಲಿ ಕಾಯ್ತಾ ಇದೆ. ಹೌದು, ಇದನ್ನ ನಾನು ಮರ್ತು ಹೋಗಿದ್ದೆ. ಮೇಕೆಯ ಮಾತನ್ನು ನಂಬಿ ಕರಡಿ ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ. ಒಬ್ಬನ ಮೋಸ ಮಾಡೋದು ಇಷ್ಟು ಸುಲಭ ಅಂತ ನನಗೆ ಗೊತ್ತಿರ್ಲಿಲ್ಲ. ಇವನ್ನ ಕೂಡ ಮೋಸ ಮಾಡಾಯ್ತು ಹಂಗಂತ ಹೇಳ್ಕೊಂಡು ಅದು ಅಲ್ಲೇ ಇದ್ದ ಆ ಜೇನನ್ನು ಎತ್ಕೊಂಡು ಓಡೋಗ್ಬಿಡುತ್ತೆ. ಆಮೇಲೆ ಅದು ಬೆಟ್ಟದ ಹಿಂದ್ಗಡೆ ಹೋಗಿ ನೋಡುತ್ತೆ. ಅಲ್ಲಿ ಪಾಪ ಯಾವೊಂದು ತೋಳನೂ ಇರಲ್ಲ. ಅರೆ, ಇಲ್ಲಿ ಯಾರು ಇಲ್ವೇ? ಆಮೇಲೆ ಕರಡಿ ಚಮೇಲಿ ಇದ್ದಾಳ ಇಲ್ವಾ ಅಂತ ನೋಡೋಣ ಅಂತ ಬರ್ತಾನೆ. ನೋಡಿದ್ರೆ ಅವಳು ಅಲ್ಲಿ ಕಾಣಿಸಲ್ಲ. ಚಮೇಲಿ ನನ್ನ ಮೂರ್ಖನಾಗಿ ಮಾಡಿ ನನ್ನ ಜೇನೆಲ್ಲ ತಗೊಂಡೋಗಿದ್ದಾಳೆ. ನಾನು ಅದನ್ನು ಸುಮ್ನೆ ಬಿಡೋದಿಲ್ಲ. ಈ ರೀತಿ ಆ ಮೇಕೆ ಒಬ್ಬರನ್ನ ಕೂಡ ಬಿಡೋದಿಲ್ಲ. ಎಲ್ಲಾರ್ನು ಹಿಂಗೆ ಏನೋ ಮಾಡಿ ಹಿಂಸೆ ಮಾಡ್ತಿರುತ್ತೆ. ಈ ಒಂದು ವಿಷಯದ ಬಗ್ಗೆ ರಾಜನ ಹತ್ರ ಮೇಕೆ ಮೇಲೆ ಶಿಫಾರಸು ಮಾಡೋದಕ್ಕಂತ ಎಲ್ಲಾ ಜಂತುಗಳು ಹೋಗ್ತವೆ. ಮಹಾರಾಜ, ಈ ಮೇಕೆನ ಏನಾದ್ರೂ ಮಾಡ್ಲೇಬೇಕು. ಎಲ್ಲರ ಮೂಗಲು ಕಡ್ಡಿ ಇಡೋಕ್ ಬರ್ತಿದೆ. ಹೌದು ಮಹಾರಾಜ್ರೆ, ನನ್ನ ಮೂರ್ಖನಾಗಿ ಮಾಡಿ ನನ್ನ ಜೇನುತುಪ್ಪನ ತಗೊಂಡೋಗ್ಬಿಟ್ಟಿದೆ. ನಿಂದು ಬರೀ ಜೇನುತುಪ್ಪ ತಗೊಂಡೋಗಿದೆ, ಆದ್ರೆ ನಂದು ಮಗುನೇ ಎತ್ಕೊಂಡೋಗ್ಬಿಡ್ತು. ತುಂಬಾನೇ ಕಷ್ಟಪಟ್ಟು ನನ್ನ ಮಗುನ ವಾಪಸ್ ತಗೊಂಡ್ ಬಂದೆ. ಧರ್ಮ ಪರಿವರ್ತನೆ ಮಾಡಿ ಒಂದು ವೇಳೆ ಮೇಕೆಯಾಗಿ ಬದಲಾಯಿಸಿದೆ, ನನ್ನ ಪರಿಸ್ಥಿತಿ ಏನು? ಏನಾದ್ರೂ ಮಾಡಿ ಮಹಾರಾಜ, ನಮಗೆ ತಲೆನೋವೇ ಬಂದ್ಬಿಟ್ಟಿದೆ. ಆಕೆ ನನ್ಗೂ ಸಹ ತೊಂದರೆ ಕೊಟ್ಟಿದ್ದಾಳೆ. ಈಕೆಗೆ ಏನಾದ್ರೂ ಮಾಡ್ಲೇಬೇಕು. ಮಹಾರಾಜ, ನಾನ್ ನಿಮಗೆ ಒಂದು ಸಲಹೆ ಕೊಡ್ತೀನಿ. ಯಾಕಿಲ್ಲ? ಹೇಗೆ ಕಬ್ಣನ ಕಟ್ ಮಾಡುತ್ತೆ ಹಾಗೆ ಒಂದು ಮೇಕೆ ಇನ್ನೊಂದು ಮೇಕೆನ ಸಾಯಿಸುವಂತ ವಿಧಾನವನ್ನ ಹೇಳುತ್ತೆ. ಮಹಾರಾಜ, ಕಪ್ಪು ಬೆಟ್ಟಗಳ ಹಿಂದೆ ಒಂದು ದೊಡ್ಡ ಬಾಗಿಲಿದೆ. ಅದು ಮಾಯಾ ಬಾಗಿಲು. ಅದನ್ನ ಯಾರೆಲ್ಲ ಮುಟ್ಟಿ ತಿರುಗಿ ಬರ್ತಾರೋ ಅವ್ರಿಗೆ ಶಕ್ತಿಗಳು ಬರುತ್ತೆ ಅಂತ ಹೇಳ್ತಾರೆ. ನಿಮಗೆಲ್ಲಾ ಶಕ್ತಿನೂ ಬರುತ್ತೆ. ಅಸಲಿಗೆ ಆ ಗುಹೆಯಲ್ಲಿ ಏನಿದೆ? ಅಲ್ಲಿ ಹೋಗೋದ್ರಿಂದ ಅಂತದ್ದೇನಾಗುತ್ತೆ? ನೀವ್ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಖಂಡಿತವಾಗ್ಲೂ ಆ ದ್ವಾರದ ಹತ್ರ ನೀವು ಹೋಗ್ಬೇಕು. ಆಯ್ತು, ಈಗ್ಲೇ ನಾನು ಅಲ್ಲಿಗೆ ಖಂಡಿತ ಹೋಗ್ತೀನಿ. ದಿನಗಳು ಹೀಗೆ ಕಳೆದು ಹೋಗುತ್ತೆ. ಒಂದಿನ ಬಿಂದು ಮೇಕೆ ರಾಜನ ನೋಡಿ ಹೀಗಂತ ಹೇಳುತ್ತೆ, ಮಹಾರಾಜ, ನೀವು ಇನ್ನೂ ಆ ದ್ವಾರನ ಹೋಗಿ ಮುಟ್ಟಿ ಬಂದಿಲ್ಲ ಅಲ್ವಾ? ಇಲ್ಲ. ನೀವು ಹೋಗಿ ಮುಟ್ಟಿ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಶಕ್ತಿಗಳು ಬರುತ್ತೆ. ಬಿಂದು ಮತ್ತೆ ದ್ವಾರದ ಬಗ್ಗೆ ಎಷ್ಟೇ ಹೇಳಿದ್ರು ರಾಜಗಂತೂ ಏನೋ ಪಾಪ ಮನಸ್ಸೇ ಇರೋದಿಲ್ಲ, ಅಲ್ಲಿಗೆ ಹೋಗಕ್ಕೆ ಅನ್ಸೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ಮಾತ್ರ ಕಾಡಲ್ಲಿ ಈ ಚಮೇಲಿಯ ಎಲ್ಲಾ ಹಿಂಸೆಗಳು ಮಾತ್ರ ಕಡಿಮೆ ಆಗದೆ ಜಾಸ್ತಿ ಆಗ್ತಾ ಇರತ್ತೆ. ರಂಗ, ಅಲ್ಲಿ ನೋಡು, ನಿನ್ನ ಅತ್ತಿಗೆ ಬರ್ತಾ ಇದ್ದಾಳೆ. ಅದಕ್ಕೆ ನಂದಲ್ಲ, ನಿನಗೆ. ಅರೆ ಚಮೇಲಿ, ನನ್ನ ಕನಸಿನ ರಾಣಿ. ಇವತ್ ನಿರ್ಧಾರ ಆಗ್ಲಿ, ಚಮೇಲಿ ಯಾರ ಕನಸಿನ ರಾಣಿ ಅಂತ. ಚಮೇಲಿ ಹತ್ರ ಹೋಗಿದ ತಕ್ಷಣ ಅಲ್ಲಿದ್ದ ತೋಳಗಳು ಹೀಗಂತ ಅಂತವೆ, ಏನ್ ಚಮೇಲಿ, ಇವತ್ ನೀನ್ ಹೇಳಲೇಬೇಕು, ನೀನ್ ನನ್ನ ಕನಸಲ್ಲಿ ಯಾಕೆ ಬರೋದಿಲ್ಲ ಅಂತ. ಮತ್ತಿದೇನು ಹೇಳ್ಬೇಕು, ನೀನ್ ನನ್ನ ರಾಣಿ ಹಾಕೋದಕ್ಕೆ ತಯಾರಿದೆಯೋ ಇಲ್ವೋ ಅಂತ. ಇಬ್ಬರಿಗೂ ಸಮಾಧಾನ ಆಗೋ ತರ ಹುಷಾರಾಗಿ ಆನ್ಸರ್ ಮಾಡುತ್ತೆ. ನೋಡಿ, ನನಗೆ ನೀವಿಬ್ರು ಬೇಕು, ಆದ್ರೆ ನಾನು ಇಬ್ಬರನ್ನೂ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ನೀವೇ ನಿರ್ಣಯ ಮಾಡ್ಕೊಳ್ಳಿ, ನಾನು ಯಾರ ಮದ್ವೆ ಆಗ್ಬೇಕಂತ. ಆದ್ರೆ ನಾವ್ ಇದನ್ನ ಹೇಗ್ ಮಾಡೋದು? ಅದು ಕೂಡ ನಾನೇ ಹೇಳ್ಬೇಕಾ?
ಹಂಗಂತ ಹೇಳಿ ಅದು ಅವರಿಬ್ಬರ ಮಧ್ಯೆ ಜಗಳ ಉಂಟು ಮಾಡೋಣ ಅಂತ ಅನ್ಕೊಳುತ್ತೆ. ನೋಡಿ, ನಿಮ್ಮಿಬ್ಬರಿಗೂ ಒಂದು ಪೋಟಿ. ನೀವಿಬ್ಬರು ಒಬ್ಬರನ್ನೊಬ್ರು ಓಡ್ಕೊಳ್ಳಿ. ಯಾರ್ ಗೆಲ್ತೀರೋ ಅವ್ರನ್ನ ಮದುವೆ ಮಾಡ್ಕೋತೀನಿ. ಮೇಕೆನ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದ ತೋಳಗಳು ಇಬ್ರು ಜಗಳ ಮಾಡ್ತಾರೆ. ಏನು ಯೋಚನೆ ಮಾಡಲ್ಲ, ಒಬ್ಬರು ಸರಿಯಾಗಿ ಅವರಿಬ್ರು ಓಡ್ಕೋತಾರೆ. ಅದೇ ಸಮಯ ನೋಡ್ಕೊಂಡು ಅಲ್ಲಿಂದ ಮೇಕೆ ತಪ್ಸ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಅವರಿಬ್ರು ನೋಡ್ತಾರೆ, ಯಾರಿಗೋಸ್ಕರ ಅವ್ರು ಜಗಳ ಮಾಡ್ತಿದಾರೋ ಅಲ್ಲಿ ಅವ್ರಿಲ್ಲ. ಇರು ರಂಗ, ಯಾವ್ದಕ್ಕೋಸ್ಕರನು ಕಿತ್ತಾಡ್ತಾ ಇದೀವಿ? ಅದಿರೋದಿಲ್ಲಿ ಅನ್ಸುತ್ತೆ. ಅದು ನಮ್ಮನ್ನ ಮೂರ್ಖರಾಗಿ ಮಾಡಿ ಹೋಗಿದೆ ಅಂತ. ನಾನು ಅದನ್ನ ಬಿಡೋದಿಲ್ಲ. ಚಮೇಲಿ ಅದರ ಈ ಕೆಲ್ಸಗಳನ್ನ ಮಾತ್ರ ಬಿಡೋದಿಲ್ಲ, ಇದೇ ತರ ಮಾಡ್ತಿರುತ್ತೆ. ಮತ್ತೆ ಇದ್ರ ಬಗ್ಗೆ ಎಲ್ಲರೂ ರಾಜನ ಹತ್ರ ಮತ್ತೊಮ್ಮೆ ಹೇಳೋಣ ಅಂತ ಹೋಗ್ತಾರೆ. ಮಹಾರಾಜ್, ಚಮೇಲಿ ಎಲ್ಲದನ್ನು ಪಾರ್ ಮಾಡಿದೆ. ಈಗ ನೀವೇನಾದ್ರೂ ಮಾಡಿ, ಇಲ್ಲಾಂದ್ರೆ ನಮಗೆ ಅನುಮತಿ ಕೊಡಿ. ಇವತ್ತು ನನಗೇನಾದ್ರೂ ಅನುಮತಿ ಸಿಕ್ಕರೆ ಅದಕ್ಕೆ ನನ್ನ ರಾಣಿಯಾಗಲ್ಲ, ಬಿರಿಯಾನಿಯಾಗಿ ತಯಾರು ಮಾಡಿ ತಿಂತೀನಿ. ಬಿಂದು ಮಾತ್ರ ಇನ್ನೊಮ್ಮೆ ಸರಿಯಾದ ಸಮಯ ನೋಡ್ಕೊಂಡು ರಾಜನ ಹತ್ರ ಮತ್ತೊಮ್ಮೆ ಅಲ್ಲಿಗೆ ಹೋಗ್ ಬನ್ನಿ ಅಂತ ಹೇಳುತ್ತೆ. ಮಹಾರಾಜ, ಒಂದ್ಸಲ ನೀವು ಆ ದ್ವಾರವನ್ನು ಮುಟ್ಬಿಟ್ ಬಂದ್ರೆ ನಿಮ್ಗೆ ನಿಜವಾಗ್ಲೂ ಶಕ್ತಿಗಳು ಬರುತ್ತೆ. ಹೋಗಿ, ಸರಿನಾ? ಸರಿ, ಹಾಗಾದ್ರೆ ನಾಳೆನೆ ಆ ಗುಹೆಯ ದ್ವಾರವನ್ನು ಮುಟ್ಟಿ ಬರ್ತೀನಿ. ಆಮೇಲೆ ನಾಳೆ ರಾಜ ಆ ದ್ವಾರವನ್ನು ಮುಟ್ಬಿಟ್ ಬರಕ್ಕೆ ಹೋಗ್ತಿದ್ದಾನೆ. ಈ ವಿಷಯ ಕಾಡಲ್ಲಿ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ. ಶೇರ್ ಸಿಂಗ್ ಗುಹೆಯ ಬಾಗಿಲನ್ನು ಮುಟ್ಬಿಟ್ ಬರಕ್ಕೆ ನಾಳೆ ಹೋಗ್ತಿದ್ದಾನೆ. ಅದು ಶಾಪಿತ ಮಾಯಾ ಅಲ್ಲ. ಅದನ್ ಮುಟ್ಟಿದ ತಕ್ಷಣ ಸತ್ತೋಗ್ತಾನೆ. ಹೌದು, ನಾಳೆ ಶೇರ್ ಸಿಂಗ್ ಸತ್ತೋಗ್ತಿದ್ದಂಗೆ ನಾನು ಈ ಕಾಡಿಗೆ ರಾಜ ಆಗ್ತೀನಿ, ಮತ್ತೆ ನೀನು ಈ ಕಾಡಿಗೆ ರಾಣಿ ಆಗ್ತೀಯ. ಹಾಗಾದ್ರೆ ಇವರು ಶೇರ್ ಸಿಂಗ್ ನ ಸಾಯಿಸ್ಬೇಕು ಅಂದ್ಕೊಂಡಿದಾರ. ಶೇರ್ ಸಿಂಗ್ಗೆ ಈ ವಿಷಯ ಹೇಳಿ ಅವ್ರನ್ನ ಕಾಪಾಡ್ಬೇಕು ಅಂತ ಅನ್ಕೊಂಡ ಚಮೇಲಿ ಮಧ್ಯರಾತ್ರಿ ಗುಹೆಗೆ ಹೋಗತ್ತೆ. ಈ ರಾತ್ರಿಯಲ್ಲಿ ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಪ್ರಾಣ ಕಾಪಾಡಕ್ಕೆ ಬಂದಿದ್ದೀನಿ ಮಹಾರಾಜ. ಈಗ ಇನ್ನೇನ್ ಕತೆ ಹೇಳ್ತಾ ಇದೀಯಾ? ಖಂಡಿತ ಇಲ್ಲ ಮಹಾರಾಜ, ನಾನ್ ಸುಳ್ಳು ಹೇಳ್ತಿಲ್ಲ. ನಿಮ್ಮ ಪ್ರಾಣ ಕಾಪಾಡಕ್ಕೆ ನಾನು ಬಂದಿದ್ದೀನಿ. ಇವತ್ತು ನಿನಗೆ ಮಾತಾಡೋಕೆ ಅವಕಾಶನೇ ಇಲ್ಲ ಮೇಕೆ. ಮಹಾರಾಜ, ಆ ಗುಹೆ ಒಂದು ಶಾಪಿತ ಗುಹೆ. ಅದನ್ನ ಮುಟ್ಟಿದ್ರೆ ಸತ್ತೋಗ್ತೀರಾ. ಹೌದಾ? ಹಂಗಿದ್ರೆ ವಿಷಯ ಇದೆ ಅಂತ ಅರ್ಥ. ನೀನ್ ನನ್ನ ಅಲ್ಲಿಗೆ ಹೋಗೋದಕ್ಕೆ ತಪ್ಪಿಸ್ಬೇಕು ಅನ್ಕೊಂಡಿದ್ಯಾ, ಆದ್ರೆ ನೀನ್ ಮರ್ತೋಗ್ತಾ ಇದೀಯಾ. ನಾನ್ ಅಲ್ಲಿಗೆ ಹೋಗೋವರೆಗೂ ಬಿಡೋದೇ ಇಲ್ಲ. ಹೌದು ಮಹಾರಾಜ, ಆ ಬಾಗಿಲಿಗೆ ಶಾಪ ಇದೆ. ಅದನ್ನ ಮುಟ್ಟಿದವರು ಸತ್ತೋಗ್ತಾರೆ. ನನ್ನನ್ನ ನಂಬಿ. ನೀವು ಸತ್ತೋಗ್ಬಿಡ್ತೀರಾ ಮಹಾರಾಜ. ಇನ್ನು ನಾನ್ ಸುತ್ತೋದ್ಮೇಲೆ ಬಿಂದು ಈ ಕಾಡಿಗೆ ರಾಣಿ ಆಗ್ತಾಳೆ, ಹೌದಲ್ವಾ? ಆ ಈ ಸರ್ತಿ ನೀನು ನನ್ನ ಮೂರ್ಖನಾಗಿ ಮಾಡಕ್ಕಾಗಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ, ಅದು ನನಗೆ ಚೆನ್ನಾಗ್ ಗೊತ್ತು. ನಾನು ಸುಳ್ಳು ಹೇಳ್ತೀನೇನೋ, ಆದ್ರೆ ಮೋಸ ಮಾಡಲ್ಲ. ನಾನ್ ಹೇಳೋದೇ ಒಂದ್ ವೇಳೆ ಸುಳ್ಳು ಹೇಳಿದ್ರೆ ಆಮೇಲೆ ನನ್ನ ಸಾಯಿಸ್ಕೊಂಡ್ ತಿನ್ಬಿಡಿ. ಹಂಗಂತ ಅದ್ ಹೇಳಿದ ತಕ್ಷಣ ಅವ್ರಿಗೆ ನಂಬೇಕು ಅಂತ ಅನ್ಸತ್ತೆ. ಒಂದ್ ವೇಳೆ ನೀನು ಹೇಳಿದ್ದೆ ಸರಿಯಾದ್ರೆ ನಾಳೆ ನೀನು ನಾನು ಹೇಳ್ದಂಗ್ ಮಾಡ್ಬೇಕು. ಮಹಾರಾಜನ ದರ್ಬಾರಿಗೆ ಎಲ್ಲರೂ ಅವತ್ತು ಒಟ್ಟುಗೂಡ್ತಾರೆ. ಮಿತ್ರರೇ, ಕೆಲವು ಸಮಯದಲ್ಲೇ ನಾನು ಆ ಮಾಯಾ ಗುಹೆಯ ದ್ವಾರವನ್ನ ಮುಟ್ಟಕ್ ಹೋಗ್ತಾ ಇದ್ದೀನಿ. ಮಹಾರಾಜ, ನೀವು ಆ ಬಾಗಿಲನ್ನು ಮುಟ್ಟಿ ಬಂದಿದ ತಕ್ಷಣ ನಿಮಗೆ ಎಲ್ಲ ಮಹಾಶಕ್ತಿಗಳು ಬರುತ್ತೆ. ಮತ್ತೆ ನಿಮಗ್ ಗೊತ್ತಾಗತ್ತೆ ಯಾರ್ ನಿಜ ಹೇಳ್ತಿದ್ದಾರೆ ಮತ್ತೆ ಸುಳ್ಳು ಹೇಳ್ತಿದಾರಂತ. ಇನ್ನು ಸುಳ್ಳು ಹೇಳೋರ್ಗೆ ನಾನು ಆವಾಗ್ಲೇ ಶಿಕ್ಷೆ ಕೊಡ್ತೀನಿ. ಅದೇ ಸಮಯದಲ್ಲಿ ಅಲ್ಲಿಗೆ ಚಮೇಲಿ ಬಂದು ಹೀಗಂತ ಹೇಳುತ್ತೆ. ಸ್ವಲ್ಪ ನಾನ್ ಹೇಳೋದು ಕೇಳು ಶೇರ್ ಸಿಂಗ್, ನಿನ್ನ ಚಾಲೆಂಜ್ ಮಾಡಕ್ ಬಂದಿದ್ದೀನಿ. ಚಮೇಲಿಯ ಈ ರೂಪವನ್ನು ನೋಡಿ ಅವ್ರು ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ನೋಡ್ತಾ ಇದ್ರೆ ಮೇಕೆ ಸತ್ತೋಗೋ ತರ ಇದೆಯೇ. ಇವತ್ತು ಶೇರ್ ಸಿಂಗ್ ಅದನ್ನ ಸಾಯಿಸಿ ತಿಂತಾನೆ. ಅಷ್ಟಕ್ಕೂ ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ನನಗ್ ಗೊತ್ತು, ಆದ್ರೆ ನಿನಗ್ ಗೊತ್ತಿಲ್ಲ ನೀನು ಈ ಕಾಡಿನ ರಾಣಿ ಹತ್ರ ಮಾತಾಡ್ತಿದ್ಯಾ ಅಂತ. ಕಾಡಿಗೆ ಬೇಕಿರೋ ರಾಣಿನ? ಹೌದು ಶೇರ್ ಸಿಂಗ್, ನಿನಗಿಂತ ಮುಂಚೆ ನಾನೋಗಿ ಆ ಬಾಗಿಲ್ನ ಮುಟ್ಬಿಟ್ ಬಂದೆ. ಈಗ ಎಲ್ಲಾ ಶಕ್ತಿಗಳು ನನಗೆ ಸ್ವಂತ ಆಗಿದೆ. ನಾನು ನಿನ್ ಜೊತೆ ಪೋಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ನೀನು ನನ್ನ ಸೋಲ್ಸಕ್ಕಾಗಿಲ್ಲ ಅಂದ್ರೆ ನಿನ್ನ ಸಾಯಿಸ್ಕೊಂತೀನಿ. ಒಂದ್ ವೇಳೆ ನಾನೇ ಗೆದ್ರೆ ನಾನು ಈ ಕಾಡಿಗೆ ರಾಣಿ ಆಗ್ಬೇಕು, ಅರ್ಥ ಆಯ್ತಾ? ನಾನು ನಿನ್ನ ಷರತ್ತುಗಳನ್ನು ಒಪ್ಕೊಳ್ತಾ ಇದ್ದೀನಿ. ಅವರ ಪ್ಲಾನ್ ಪ್ರಕಾರ ಶೇರ್ ಸಿಂಗ್ ಸೋತೋಗ್ಬಿಡ್ತಾನೆ. ನಾನು ನಿನ್ನ ಸೋಲನ್ನ ಒಪ್ಕೊಳ್ತಾ ಇದ್ದೀನಿ. ನಾಳೆನೆ ನಾನು ಈ ಕಾಡನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಹಾ, ನೀನು ಈ ಸಿಂಹಾಸನವನ್ನು ಬಿಟ್ಟು ಹೋದ ನಂತರ ನಾನು ಈ ಕಾಡಿಗೆ ರಾಣಿ ಆಗ್ತೇನೆ. ಚಾಮೇಲಿ ಇವತ್ತು ರಾಜನ ಸೋಲಿಸಿದ್ಲು, ನಾಳೆ ಅವಳು ರಾಣಿ ಆಗ್ತಿದ್ದಾಳೆ. ಆದ್ರೆ ಒಂದು ಮೇಕೆ ಸಿಂಹನ ಹೇಗ್ ಸೋಲ್ಸಕ್ಕಾಗುತ್ತೆ? ಆ ಗುಹೆಗೆ ಶಾಪ ಇದೆ, ಅದನ್ನ ಮುಟ್ಟಿದ್ರೆ ಶಾಪ ಸತ್ತೋಗ್ತಾರೆ ಅಂತ ಅಂದ್ರು. ನೋಡಿದ್ರೆ ಅದು ಮಾಯೆ ಆಗಿದೆ. ಇದು ಅದ್ಭುತ ತರ ಇದೆಯೇ? ಏನಂದ್ರ ಅರ್ಥ? ಶೇರ್ ಸಿಂಗ್ ಇಂತ ಮುಂಚೆ ಚಮೇಲಿ ಹೋಗಿ ಆ ಬಾಗಿಲನ್ನು ಮುಟ್ಟಿ ಎಲ್ಲ ಶಕ್ತಿಗಳು ಅವಳಿಗೆ ಬಂದಿದೆ. ಮತ್ತೆ ಯುದ್ಧದಲ್ಲಿ ಸೋಲ್ಸಿದಾಳೆ. ಮತ್ತೆ ನಾಳೆ ಅವಳು ರಾಣಿ ಆಗ್ತಾಳೆ. ನಾಳೆ ಇದು ರಾಣಿ ಆಗೋದನ್ನ ನಿಲ್ಲಿಸ್ಬೇಕು. ಅದನ್ನ ನಿಲ್ಸೋದಕ್ಕೆ ನಾವು ಹೋಗಿ ಆ ಬಾಗಿಲನ್ನು ಮುಟ್ಟಬೇಕು. ಆ ಶಕ್ತಿಗಳನ್ನು ನಮ್ ಸ್ವಂತ ಮಾಡ್ಕೋಬೇಕು. ಈಗ್ಲೇ ಗುಹೆ ಹತ್ರ ಹೋಗೋಣ. ಅವರಿಬ್ರು ಹಂಗಂತ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರು ಹೋಗ್ತಿರೋ ಸಮಯದಲ್ಲಿ ಹಿಂದ್ಗಡೆ ರಾಜ ಮತ್ತೆ ಚಮೇಲಿ ಹೋಗ್ತಾರೆ. ಸ್ವಲ್ಪತ್ತಲ್ಲೇ ಅವರು ಆ ಮಾಯಾ ದ್ವಾರದ ಬಳಿ ಹೋಗ್ಬಿಡ್ತಾರೆ.
ಈ ಮಾಯಾ ಬಾಗಿಲನ್ನು ಮುಟ್ಟಿದ ತಕ್ಷಣ ನಾನು ಶಕ್ತಿಶಾಲಿಯಾಗಿ ಬದಲಾಗ್ತೀನಿ. ಇನ್ನು ನಾನು ಚಮೇಲಿಯನ್ನು ಸೋಲಿಸಿ ಮತ್ತೆ ನಾನು ರಾಣಿ ಆಗ್ತೀನಿ. ಹಾ, ಮತ್ತೆ ನಾಳೆ ಶೇರ್ ಸಿಂಗ್ ಹೋಗ್ತಿದ್ದಂತೆ ನಾನು ರಾಜ ಮತ್ತೆ ನೀನು ರಾಣಿ ಆಗ್ತೀಯ. ಮತ್ತೆ ಬಿಂದು ಆ ದ್ವಾರದ ಮೇಲೆ ಕಾಲಿಡ್ತಾಳೆ. ಶೇರ್ ಸಿಂಗ್ ಮತ್ತೆ ಚಮೇಲಿ ಅವ್ರ ಮುಂದೆ ಹೋಗಿ ನಿಂತ್ಕೋತಾರೆ. ನಾನ್ ಹೇಳ್ದೆ ಅಲ್ಲ ಮಹಾರಾಜ, ಇವ್ರು ಮೋಸ ಮಾಡ್ತಿದ್ದಾರೆ, ನಿಮ್ ಸಾಯಿಸ್ಬೇಕು ಅನ್ಕೊಂಡಿದಾರಂತ. ಹಾ, ಆದ್ರೆ ನಿನ್ನ ಚಾಣಾಕ್ಷತೆಯ ಕಾರಣದಿಂದ ತಪ್ಪಿಸ್ಕೊಂಡೆ ಮತ್ತಿದರ ರಾಮನಾಮ ಸತ್ಯ ಆಯ್ತು. ನೀವಿಬ್ರು ಸೇರಿ ನಾಟಕ ಮಾಡಿದ್ರ? ಹೌದು, ನಿನ್ನ ನಿಜ ಸ್ವರೂಪವನ್ನು ತೋರಿಸೋದಕ್ಕೆ ನಾವು ನಕಲಿ ಯುದ್ಧವನ್ನು ಮಾಡಿದ್ವಿ. ನಾನು ಬೇಕು ಅಂತಲೇ ಮೇಕೆ ವಿರುದ್ಧವಾಗಿ ಸೋತಾಗ್ಬಿಟ್ಟೆ, ಯಾಕಂದ್ರೆ ನಿನ್ನ ನಿಜ ಸ್ವರೂಪ ಗೊತ್ತಾಗ್ಲಿ ಅಂತ. ರಾಣಿ ಆಗ್ಬೇಕು ಅನ್ನೋ ದುರಾಸೆಯಿಂದ ರಾಷ್ಟ್ರ ಧರ್ಮವನ್ನು ಮರ್ತೋದೆ. ನನ್ನ ಕ್ಷಮಿಸಿ, ನನ್ನ ದಯವಿಟ್ಟು ಕ್ಷಮಿಸಿ ಮಹಾರಾಜ. ಹಂಗಂತ ಅನ್ಕೋತಾ ಅದು ಪ್ರಾಣ ಬಿಟ್ಬಿಡುತ್ತೆ. ಜೊತೆಗಾರ್ರೆ, ನಿನ್ನ ಸಾಯಿಸೋದಕ್ಕೆ ಉಪಾಯ ಮಾಡುದಂತ ಬಿಂದು ಸತ್ ಹೋಯ್ತು. ಆದ್ರೆ ಅವಳ ಪತಿ ಇನ್ನೂ ಬದುಕಿದ್ದಾನೆ. ನಾನು ಅವನ ದೇಶದಿಂದ ಹೊರಗಡೆ ಆಗ್ತಾ ಇದ್ದೀನಿ. ಶಿಕ್ಷೆ ಬಿದ್ದ ತಕ್ಷಣ ಮೇಕೆ ಕಾಡನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಮತ್ತೆ ಯಾವ ಚಮೇಲಿ ಮೇಕೆ ಉದ್ದಟತನದಿಂದ ಕಾಡಿನ ಪ್ರಾಣಿಗಳು ಭಯ ಪಡ್ತಾ ಇದ್ವು, ಅದು ನನ್ನ ಪ್ರಾಣ ಕಾಪಾಡಿದೆ. ಹಾಗಾಗಿ ಚಮೇಲಿನ ಈ ಕಾಡಿನ ಮಹಾಮಂತ್ರಿ ಮಾಡಲಾಗುತ್ತದೆ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾರು ತುಂಬಾ ಸಂತೋಷ ಪಡ್ತಾರೆ. ಆಮೇಲೆ ಚಮೇಲಿ ಎಲ್ಲಾರನ್ನೂ ಹಿಂಸೆ ಮಾಡೋದು ಬಿಟ್ಬಿಡುತ್ತೆ. ಅದು ಮಾತ್ರ ಅಲ್ಲದೆ ಅದು ಮಹಾಮಂತ್ರಿಯಾಗಿ ರಾಜುಗೆ ಸಹಾಯ ಮಾಡತ್ತೆ. ರಾಂಪುರದ ಕಾಡಿನ ರಾಜ ಬಹಳ ಶಕ್ತಿಶಾಲಿಯಾಗಿತ್ತು. ಇವರ ರಾಜ್ಯಭಾರದಲ್ಲಿ ಕಾಡಿನಲ್ಲಿ ಎಲ್ಲರೂ ಸಂತೋಷದಿಂದ ಇದ್ರು. ಆದ್ರೆ ಕೆಲವು ದಿನಗಳಿಂದ ಈ ಕಾಡಿನಲ್ಲಿ ಏನೋ ವಿಚಿತ್ರವಾದುದು ನಡೀತಾ ಇತ್ತು. ಈ ಕಾರಣದಿಂದ ಎಲ್ಲರೂ ಚಿಂತೆಯಿಂದ ರಾಜನ ಬಳಿಗೆ ಬರ್ತಾರೆ. ಮಹಾರಾಜ್, ಪ್ರತಿದಿನ ಎಲ್ಲಾ ಜೀವಿಗಳ ಶಕ್ತಿ ಕಡಿಮೆಯಾಗುತ್ತಿದೆ. ಏನಾದರೂ ಮಾಡಿ, ಇಲ್ಲದಿದ್ದರೆ ಜೀವಿಗಳು ದುರ್ಬಲವಾಗುತ್ತವೆ. ಆದರೆ ಇದು ಹೇಗೆ ಸಂಭವಿಸುತ್ತದೆ? ನಾನು ಕೇಳಿದ್ದೇನೆ, ಕಾಳಿ ಎಂಬ ಗುಹೆಯೊಳಗೆ ಯಾವುದೋ ಒಂದು ಶಕ್ತಿ ಇದೆ, ಎಲ್ಲರ ಶಕ್ತಿಯನ್ನು ಕಸಿದುಕೊಳ್ಳುತ್ತಿದೆ. ಇದರರ್ಥ ನಾವು ಕಪ್ಪು ಗುಹೆಯೊಳಗೆ ಹೋಗಿ ನನ್ನ ಅರಣ್ಯದ ಶಕ್ತಿಯನ್ನು ನಾಶಪಡಿಸುತ್ತಿರುವ ಈ ಶಕ್ತಿ ಯಾವುದು ಎಂದು ಕಂಡುಹಿಡಿಯಬೇಕು. ಮರುದಿನ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಈ ಕಾಳಿಯಮ್ಮನ ಗುಹೆಗೆ ಬರ್ತಾರೆ. ಈಗ ಎಲ್ಲರೂ ಕಾಳಿಯಮ್ಮನ ಗುಹೆಗೆ ತಲುಪಿದ್ದಾರೆ. ಇದು ವಿಚಿತ್ರ ಸ್ಥಳ. ಇಲ್ಲಿ ಎಲ್ಲ ಕಡೆ ಚಿತ್ರಗಳೇ ತುಂಬಿವೆ. ಈ ಚಿತ್ರಗಳು ನಮಗೆ ಏನನ್ನಾದರೂ ಹೇಳ ಬಯಸುತ್ತವೆ, ಆದರೆ ಆ ಚಿತ್ರ ಏನು ಹೇಳುತ್ತದೆ ಎಂಬುದು ಯೋಚಿಸಬೇಕು. ನರಿ, ನೀನು ಅತ್ಯಂತ ಬುದ್ಧಿವಂತ. ಈ ಚಿತ್ರ ನಮಗೆ ಏನು ಹೇಳಬಯಸುತ್ತದೆ ಎಂದು ನಮಗೆ ಹೇಳು. ಎಲ್ಲಾ ಚಿತ್ರಗಳನ್ನು ನೋಡಿದ್ಮೇಲೆ ಈ ನರಿ ಹೇಳುತ್ತೆ, ಮಹಾರಾಜ್ರೇ, ಒಂದು ಚಿತ್ರದಲ್ಲಿ ಆ ಜಾದುವಿನ ಕಲ್ಲು ಬಾಬಾ ಅವರ ಕೈಯಲ್ಲಿದೆ. ಈ ಕಲ್ಲು ಪವಿತ್ರವಾದವರ ಕೈಯಲ್ಲೇ ಇದೆ ಅಂದ್ಮೇಲೆ ಎಲ್ಲಾ ಚೆನ್ನಾಗಿ ನಡೆಯುತ್ತೆ. ಮತ್ತು ಈ ಕಲ್ಲು ಕೆಟ್ಟ ವ್ಯಕ್ತಿಯ ಕೈಯಲ್ಲಿದೆ, ಎಲ್ಲವೂ ಕೆಟ್ಟದಾಗಬಹುದು. ಸರಿಯಾಗಿ ಹೇಳಿದ್ರಿ ರಾಜ್ರೇ. ಆದರೆ ಈ ಕಲ್ಲು ಇಲ್ಲಿಯೇ ಇದೆ. ಅದು ಈಗ ಯಾವುದೇ ಒಳ್ಳೆಯವರ ಕೈಯಲ್ಲೂ ಇಲ್ಲ, ಯಾವುದೇ ಕೆಟ್ಟವರ ಕೈಯಲ್ಲೂ ಇಲ್ಲ. ಹಾಗಾದ್ರೆ ನಾವು ಈಗ ಏನು ಮಾಡಬೇಕು? ಇದಕ್ಕೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕೀಗ? ಎಲ್ಲರೂ ಚಿಂತೆಯಲ್ಲಿದ್ದಾರೆ. ಆದ್ರೆ ಯಾರಿಗೂ ಯಾವ ದಾರಿನೂ ಕಾಣ್ತಾ ಇಲ್ಲ. ಆಮೇಲೆ ಎಲ್ರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಈ ರಾತ್ರಿ ಶೇರ್ ನಿದ್ದೆ ಮಾಡ್ತಾ ಇರುತ್ತೆ. ಆಗ ಅದಕ್ಕೊಂದು ಕನಸು ಬೀಳುತ್ತೆ. ನನಗೆ ಗೊತ್ತು ಶೇರ್ ಸಿಂಗ್, ನೀನು ಆ ಕಪ್ಪು ಗುಹೆಯಿಂದ ಶಕ್ತಿಯ ತೊಂದರೆಗೊಳಗಾಗಿದ್ದೀ ಎಂದು. ಅರೆ, ಗುಹೆಯಲ್ಲಿರುವ ಚಿತ್ರದಲ್ಲಿರುವ ಬಾಬಾ ನೀವೇ ಏನು? ಹೌದು, ನಾನೇ ಆ ಬಾಬಾ. ಬಾಬಾ, ದಯವಿಟ್ಟು ಹೇಳಿ, ಆ ಗುಹೆಯ ಕಲ್ಲು ನಮ್ಮ ಶಕ್ತಿಯನ್ನು ಏಕೆ ಕಸಿದುಕೊಳ್ಳುತ್ತಿದೆ? ನಾನು ಅದನ್ನೇ ನಿಮಗೆ ಹೇಳಲು ಬಂದಿದ್ದೇನೆ. ಈ ಸ್ವಾಮೀಜಿ ಹೇಳ್ತಾರೆ, ಗುಹೆಯೊಳಗಿರುವ ಆ ಕಲ್ಲನ್ನು ನೀವು ನೋಡಿದ್ದೀರಿ. ಅದನ್ನು ಯಾರೋ ಕೆಟ್ಟ ದೃಷ್ಟಿಯಿಂದ ಅದನ್ನು ಮುಟ್ಟಿರಬೇಕು. ಅದಕ್ಕಾಗಿ ಈ ಎಲ್ಲಾ ಸಮಸ್ಯೆಗಳು ಬರುತ್ತಿವೆ. ಬಾಬಾ, ಪೂರ್ಣ ಶಕ್ತಿ ಸಿಗಬೇಕಾದ್ರೆ ನಾನು ಏನು ಮಾಡಬೇಕು? ಈ ದುಷ್ಟಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ. ಕಾಡಿನಲ್ಲಿ ಶುದ್ಧ ಮತ್ತು ಯಾವುದೇ ತಪ್ಪು ಮಾಡದ ಜೀವಿಯನ್ನು ಕಂಡು ಹಿಡಿಯಿರಿ. ಮತ್ತೆ ಒಂದು ವೇಳೆ ಆ ಜೀವಿಯು ಆ ಕಲ್ಲನ್ನು ಮುಟ್ಟಿದರೆ ಆ ದುಷ್ಟಶಕ್ತಿಯು ಕಾಡಿನಿಂದ ಕಣ್ಮರೆಯಾಗುತ್ತದೆ. ಕಾಡಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಧನ್ಯವಾದಗಳು ಬಾಬಾ. ಆಯುಷ್ಮಾನ್ ಭವ. ಕನ್ಸು ನನ್ಸಾಗ್ಲಿಲ್ಲ ಅಂತ ಚಿಂತೆ ಇದಕ್ಕೆ. ಇಂಥ ಪ್ರಾಣಿಯನ್ನು ನಾನು ಎಲ್ಲಿಂದ ತರಲಿ? ಏನು ಪಾಪ ಮಾಡಿಲ್ಲದು ಎಲ್ಲಿ ಹುಡುಕಲಿ? ಮರುದಿನ ಶೇರ್ ಸಿಂಗ್ ಸಭೆ ಕರೆಯುತ್ತೆ. ಸ್ನೇಹಿತರೆ, ನಿನ್ನೆ ಗುಹೆಯಲ್ಲಿ ಇರುವ ಬಾಬಾ ಅವರು ಕನಸಿನಲ್ಲಿ ಬಂದಿದ್ರು. ಹೀಗೆ ಹೇಳಿ ಹೊರಟು ಹೋದರು. ಈ ದುಷ್ಟಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ. ಕಾಡಿನಲ್ಲಿ ಶುದ್ಧ ಮತ್ತು ಯಾವುದೇ ತಪ್ಪು ಮಾಡದ ಜೀವಿಯನ್ನು ಕಂಡು ಹಿಡಿಯಿರಿ. ಒಂದು ವೇಳೆ ಆ ಜೀವಿಯು ಆ ಕಲ್ಲನ್ನು ಮುಟ್ಟಿದರೆ ಆ ದುಷ್ಟಶಕ್ತಿಯು ಕಾಡಿನಿಂದ ಕಣ್ಮರೆಯಾಗುತ್ತದೆ. ಕಾಡಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಮಹಾರಾಜ್,
ನಾವು ಎಲ್ಲಿ ಕಾಣಬಹುದು ಒಂದೇ ಒಂದು ಪಾಪವನ್ನು ಮಾಡದ ಜೀವಿಯನ್ನು? ಅದಕ್ಕಾಗಿಯೇ ನಾನು ಸಭೆಯನ್ನು ಕರೆದಿದ್ದೇನೆ. ನಾವೆಲ್ಲರೂ ಸೇರಿ ಅಂತ ಪವಿತ್ರ ಪ್ರಾಣಿ ಹುಡುಕ್ಲೇಬೇಕು. ಶೇರ್ ಸಿಂಗ್ ಎಲ್ಲರಿಗೂ ಪವಿತ್ರವಾದ ಪ್ರಾಣಿಯನ್ನು ಹುಡ್ಕೋ ಕೇಳುತ್ತೆ. ಎಲ್ರೂ ಪವಿತ್ರ ಪ್ರಾಣಿಯನ್ನು ಹುಡ್ಕೋಕ್ ಹೋಗ್ತಾರೆ. ನೀನೇನಾದ್ರೂ ಪಾಪ ಮಾಡಿದ್ದೀಯಾ? ಎಷ್ಟಾದ್ರೂ ನಾವು ಪಾಪಿಗಳು. ಪ್ರತಿದಿನ ನಾವು ಯಾರನ್ನಾದ್ರೂ ಕೊಂದು ತಿನ್ನುತ್ತೇವೆ. ಆದ್ರೆ ನೀನು ಪಾಪಿ ಅಲ್ಲ. ನಾನು ಪಾಪಿ. ನಾನೊಂದು ಚಿರತೆಯನ್ನು ಪ್ರೀತಿಸಿ ಮೋಸ ಮಾಡಿದ್ದೀನಿ. ಯಾವುದೇ ಪ್ರಾಣಿಯ ಹೃದಯನ ಕೆಡಿಸೋದು ಪಾಪ. ಎಲ್ಲಾ ಪ್ರಾಣಿಗಳು ಪವಿತ್ರವಾದ ಪ್ರಾಣಿಯನ್ನು ಹುಡ್ಕೋಕೆ ಹೊರಡ್ತಾರೆ. ಆದ್ರೆ ಯಾರಿಗೂ ಪಾಪ ಮಾಡದೇ ಇರೋ ಪ್ರಾಣಿ ಸಿಗೋದೇ ಇಲ್ಲ. ಯಾವುದೇ ಪವಿತ್ರ ಪ್ರಾಣಿ ನಿಮಗೆ ಸಿಕ್ಕಿದೆ ಪಾಪ ಮಾಡದಂತಹದ್ದು? ಇಲ್ಲ ಮಹಾರಾಜ್. ನೋಡಿ, ಸಸ್ಯಾಹಾರಿ ಪ್ರಾಣಿಗಳು ಬೇಟೆಯಾಡುವುದಿಲ್ಲ. ಜಿಂಕೆಯು ಪಾಪ ಮಾಡದೇ ಇರುವಂತ ಪ್ರಾಣಿ ಅನಿಸುತ್ತದೆ. ಜಿಂಕೆ ಅದು ಅತ್ಯಂತ ದೊಡ್ಡ ಪಾಪಿ. ಅವಳು ಚಿರತೆಯನ್ನ ಪ್ರೀತಿಸುವ ನಾಟಕವಾಡಿ ದ್ರೋಹ ಬಗೆದಿದ್ದಾಳೆ. ಜಿಂಕೆಯ ಪತಿ ಮದುವೆಗೆ ಮುಂಚೆ ಹೆಣ್ಣು ಜಿಂಕೆಗೆ ಚಿರತೆ ಜೊತೆ ಸಂಬಂಧವಿದೆ. ಆದ್ದರಿಂದ ಜಿಂಕೆಯನ್ನ ಹೊಡೆದು ಬಡಿದು ವಿಚ್ಛೇದ ನೀಡಿತು. ಅದು ಕೂಡ ಪಾಪಿಯೇ. ಆಗ ಶೇರ್ ಸಿಂಗ್ ಬುದ್ಧಿವಂತ ನರಿಯನ್ನು ಕೇಳುತ್ತೆ. ಪ್ರತ್ಯೇಕಿರುವ ನೀನು ಎಲ್ಲರಿಗಿಂತ ಬುದ್ಧಿಶಾಲಿಯಾಗಿ ಕಾಣುತ್ತದೆ. ನೀನು ನನಗೆ ಸಹಾಯ ಮಾಡಬಹುದೇ? ನನ್ನನ್ನು ಕ್ಷಮಿಸಿ ಮಹಾರಾಜ್ರೇ. ಗೊತ್ತಿಲ್ಲ ನನಗೆ ಈ ಕಾಡಿನ ಪರಿಸ್ಥಿತಿ ಏನಾಗುತ್ತದೆ ಎಂದು. ಎಲ್ಲಾ ಪ್ರಾಣಿಗಳು ನಿರಾಶೆಯಿಂದ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಈಗ ರಾತ್ರಿ ಶೇರ್ ಸಿಂಗ್ ಮಲಕೊಂಡಿರುತ್ತೆ. ಶೇರ್ ಸಿಂಗ್ ಕನ್ಸಲ್ಲಿ ಮತ್ತೆ ಬಾಬಾ ಬರ್ತಾರೆ. ಬಾಬಾ, ನೀವು ಪವಿತ್ರ ಪ್ರಾಣಿಯನ್ನು ಹುಡುಕಲು ಆಗಲಿಲ್ಲವೇ? ಎಲ್ಲ ಪ್ರಾಣಿಗಳು ಪಾಪಿಗಳೇ. ಆದರೆ ನೀವೇ ಒಂದು ಒಳ್ಳೆಯ ಪವಿತ್ರ ಪ್ರಾಣಿಯನ್ನ ಹೇಳಿ ಉಪಕಾರ ಮಾಡಿ. ಚಮೇಲಿ ಎಂಬ ಮೇಕೆ ಕಾಡಿನ ಗಡಿಯಲ್ಲಿ ವಾಸಿಸುತ್ತದೆ. ಅದು ಯಾವ ಪಾಪ ಮಾಡಿಲ್ಲ. ನಾನು ನಾಳೆ ಚಮೇಲಿಯನ್ನು ಭೇಟಿಯಾಗಲು ಹೋಗುತ್ತೇನೆ. ಕಲ್ಯಾಣವಾಗಲಿ. ಮರುದಿನ ಶೇರ್ ಸಿಂಗ್ ಸಭೆಯನ್ನು ಕರೆಯುತ್ತೆ. ಸ್ನೇಹಿತರೆ, ನಿನ್ನೆ ರಾತ್ರಿ ಬಾಬಾ ಕನಸಲ್ಲಿ ಬಂದು ಹೇಳಿದ್ರು, ಕಾಡಿನ ಗಡಿಯಲ್ಲಿ ಚಮೇಲಿ ಎಂಬ ಮೇಕೆ ವಾಸಿಸುತ್ತದೆ. ಅದು ಯಾವುದೇ ಪಾಪ ಮಾಡಿಲ್ಲ ಎಂದು ಹೇಳಿದ್ರು. ನಾವು ತಕ್ಷಣ ಆ ಮೇಕೆಯನ್ನು ಹುಡುಕಬೇಕು ಮಹಾರಾಜ್. ಇಂದು ಸಂಜೆ ನಾವೆಲ್ಲರೂ ಒಟ್ಟಿಗೆ ಚಮೇಲಿ ಹತ್ತಿರ ಹೋಗುತ್ತೇವೆ. ಸಂಜೆ ಆಗುತ್ತಲೇ ಎಲ್ಲಾ ಪ್ರಾಣಿಗಳು ಚಮೇಲಿಯನ್ನು ಭೇಟಿ ಮಾಡೋದಕ್ಕೆ ಹೊರಡ್ತಾರೆ. ತುಂಬಾ ದೂರ ನಡ್ಕೊಂಡು ಹೋದ್ಮೇಲೆ ಚಮೇಲಿ ಮೇಕೆ ಕಾಣಿಸುತ್ತೆ. ಎಲ್ರೂ ಅದರ ಬಳಿಗೆ ಹೋಗ್ತಾರೆ. ನಿನ್ನ ಹೆಸರು ಚಮೇಲಿನಾ? ಹಾ, ನೀವೆಲ್ಲ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ನನ್ನ ಹೆಸರು ಶೇರ್ ಸಿಂಗ್. ನಾನು ಈ ಕಾಡಿನ ರಾಜ ಇದ್ದೇನೆ. ನಂತರ ಶೇರ್ ಸಿಂಗ್ ಚಮೇಲಿಗೆ ಎಲ್ಲಾ ವಿಷಯ ತಿಳಿಸಿ ಸಹಾಯವನ್ನು ಕೇಳುತ್ತೆ. ನಾನು ಆ ಕಲ್ಲನ್ನ ಮುಟ್ಟಿದ್ರಿಂದ ನಿಮ್ಮ ಶಕ್ತಿ ವಾಪಸ್ ಬರುತ್ತೆ ಅನ್ನೋದಾದ್ರೆ ನಾನ್ ಖಂಡಿತ ಬರ್ತೀನಿ. ನಡೀರಿ ಹೋಗೋಣ. ನಂತರ ಶೇರ್ ಸಿಂಗ್ ಎಲ್ಲಾ ಪ್ರಾಣಿಗಳೊಂದಿಗೆ ಈ ಚಮೇಲಿ ಮೇಕೆಯನ್ನು ಕರ್ಕೊಂಡು ಗುಹೆ ಬಳಿಗೆ ತಲುಪ್ತಾರೆ. ಹೇಳಿ ಮಹಾರಾಜ್ರೆ, ನಾನ್ ಏನ್ ಮಾಡ್ಬೇಕು? ನೀನು ಈ ಕಲ್ಲನ್ನು ಮುಟ್ಟಬೇಕು. ನೀನು ಕಲ್ಲನ್ನು ಮುಟ್ಟಿದ ತಕ್ಷಣ ನಮಗೆ ಶಕ್ತಿ ಮರಳಿ ಬರುತ್ತದೆ. ಚಮೇಲಿ ಮೇಕೆ ಈ ಕಲ್ಲಿನ ಮೇಲೆ ಕಾಲನ್ನು ಇಡುತ್ತೆ. ಆದ್ರೂ ಆ ಶಕ್ತಿ ವಾಪಸ್ ಬರೋದೇ ಇಲ್ಲ. ಈಗಲೂ ನಾನು ನಿಶಕ್ತನಾಗಿದ್ದೇನೆ. ನನ್ನ ಶಕ್ತಿ ವಾಪಸ್ ಬಂದಿಲ್ಲ. ನಾವು ಈಗ ಏನು ಮಾಡ್ಬೇಕು ಮಹಾರಾಜ್? ಗೊತ್ತಿಲ್ಲ. ಎಲ್ಲರೂ ನಿರಾಶೆಯಿಂದ ಕಾಡಿಗೆ ವಾಪಸ್ ಬರ್ತಾರೆ. ಬಾಬಾ ಹೇಳಿದ್ದನ್ನ ನಾವು ಎಲ್ಲರೂ ಮಾಡಿದೆವು, ಆದ್ರೂ ಶಕ್ತಿ ಹಿಂದಿರುಗಲಿಲ್ಲ. ಏನಾಗುತ್ತದೆ ಎಂದು ಗೊತ್ತಿಲ್ಲ. ಆಗ ಚಿಂಟು ಮೊಲ ಅಲ್ಲಿಗೆ ಬರುತ್ತೆ. ಮಹಾರಾಜ್, ನಾನು ನಿಮಗೆ ಒಂದು ಹೇಳಲು ಬಂದಿದ್ದೇನೆ. ಹೇಳಿ. ಮಹಾರಾಜ್, ನೀವು ಆ ಮೇಕೆಯನ್ನು ಗುಹೆಯೊಳಗೆ ತೆಗೆದುಕೊಂಡು ಹೋಗಿದ್ದೀರಿ. ಅದು ನಿಜವಾದದ್ದಲ್ಲ. ಏನು? ನಾನು ಆಹಾರವನ್ನು ಹುಡುಕುತ್ತಾ ತೋಳದ ಮನೆಯ ಬಳಿಗೆ ಹೋದೆ. ಅದನ್ನು ನಾನು ನೋಡಿದೆ. ನಿನ್ನ ರೂಪವನ್ನು ಧಾರಣೆ ಮಾಡಿಕೊಂಡು ನಾನು ಎಲ್ಲಾ ಪ್ರಾಣಿಗಳನ್ನು ಮೂರ್ಖರನ್ನಾಗಿಸಿದ್ದೀನಿ. ನೀವ್ ಯಾಕೆ ಹೀಗೆಲ್ಲ ಮಾಡ್ತೀರಿ? ನಾನು ಈ ಕಾಡಿನ ರಾಜನಾಗ್ಬೇಕು. ನೀನು ಆ ಕಲ್ಲನ್ನು ಮುಟ್ಟಿದರೆ ಎಲ್ಲರ ಶಕ್ತಿ ಹಿಂದಿರುಗುತ್ತದೆ ಮತ್ತು ನಾನು ಎಲ್ಲರ ಶಕ್ತಿಯು ಹಿಂದಿರುಗಬೇಕೆಂಬುದೇ ನನ್ನ ಬಯಕೆ. ಏಕೆಂದರೆ ನಾನು ಈ ಕಾಡಿನ ರಾಜರಾಗಿ ಬಯಸುತ್ತೇನೆ. ಹಾಗಾದ್ರೆ ಇಷ್ಟೇನಾ? ಈಗ ತೋಳನೇ ಉತ್ತರಿಸಬೇಕು. ಮರುದಿನ ನೋಡಿದ್ರೆ ವಿಷಯ ಕಾಡಲ್ಲೆಲ್ಲ ಹರಡಿದೆ. ಎಲ್ಲಾ ಪ್ರಾಣಿಗಳಿಗೂ ಮತ್ತೆ ಆ ಶಕ್ತಿ ವಾಪಸ್ ಬಂದಿರುತ್ತೆ. ಇದನ್ ಕೇಳಿ ಈ ತೋಳ ತನ್ನ ಗುಹೆಗೆ ವಾಪಸ್ ಬರುತ್ತೆ. ನೀವು ಇಲ್ಲಿದ್ದರೆ ಎಲ್ಲರೂ ತಮ್ಮ ಶಕ್ತಿಯನ್ನು ಹೇಗೆ ಮರಳಿ ಪಡೆದರು? ನಾನು ತೊಂದರೆಯಲ್ಲಿದ್ದೇನೆ, ನೀನು ನಗುತ್ತಾ ಇದ್ದೀಯಾ? ನಾನು ಯಾಕೆ ನಗ್ತಿದ್ದೀನಂದ್ರೆ ನಾನು ಮೇಕೆ ಅಲ್ಲ. ಇದಕ್ ಹೇಳ್ತಾರೆ ಮೊಯ್ಯಿಗೆ ಮೊಯ್ಯಿ. ಬಕ್ರಿಯ ಜಾಗದಲ್ಲಿ ನೀನು ಹೇಗೆ ಬಂದೆ? ನಾವು ತಲುಪುವ ಮೊದಲೇ ನೀನು ಮೇಕೆಯನ್ನು ಮಾಯ ಮಾಡಿದಂತೆ ಅದೇ ರೀತಿ ನೀನು ಮಲಗಿದ್ದಾಗ ನಾವು ಮೇಕೆಯನ್ನ ಮಾಯ ಮಾಡಿ ನರಿಯನ್ನ ಇಲ್ಲಿಯೇ ಇರಿಸಿದೆವು. ರಾತ್ರಿ ನಾವು ಪವಿತ್ರ ಮೇಕೆಯೊಂದಿಗೆ ಈ ಗುಹೆಯೊಳಗೆ ಹೋದೆವು. ಮೇಕೆ ಕಲ್ಲನ್ನು ಮುಟ್ಟಿದ ತಕ್ಷಣ ನಾವೆಲ್ಲರೂ ಶಕ್ತಿಯನ್ನು ಮರಳಿ ಪಡೆದೆವು. ಇದನ್ ಕೇಳಿ ಈ ತೋಳಕ್ಕೆ ಚಿಂತೆ ಆಗುತ್ತೆ. ಮಹಾರಾಜ್, ಈ ದ್ರೋಹಿಯನ್ನ ಏನು ಮಾಡಬೇಕು ಮಹಾರಾಜ್?
ನೀವೆಲ್ಲರೂ ಸೇರಿ ಅದನ್ನು ಕೊಂದು ತಿನ್ನಿರಿ. ಇಲ್ಲ ಮಹಾರಾಜ್ರೆ, ಇವರನ್ನ ಕ್ಷಮಿಸ್ಬಿಡಿ. ಏನು ಹೇಳುತ್ತಿದೀಯಾ ಚಮೇಲಿ? ತಪ್ಪು ಮಾಡೋರಿಗಿಂತ ಕ್ಷಮಿಸೋರೇ ದೊಡ್ಡವರಾಗ್ತಾರೆ ಮಹಾರಾಜ್ರೆ. ಇವರನ್ನ ಕ್ಷಮಿಸ್ಬಿಡಿ. ನೋಡು ತೋಳ, ನೀನು ಅದನ್ನ ಬಂಧಿಸಿದ್ದಿ, ಆದರೆ ಅದು ನಿನ್ನ ಶಿಕ್ಷೆಯನ್ನ ಕ್ಷಮಿಸುತ್ತದೆ. ಅದಕ್ಕೆ ಪವಿತ್ರ ಪ್ರಾಣಿ ಅಂತಾರೆ. ರಾಜನಾಗುವ ನನ್ನ ಆಸೆಯಲ್ಲಿ ನಾನು ನನ್ನ ಕರ್ತವ್ಯವನ್ನು ಮರೆತುಬಿಟ್ಟೆ. ನನ್ನನ್ನು ಕ್ಷಮಿಸು ಮಹಾರಾಜ್. ಚಮೇಲಿ ಹೇಳಿದಂತೆ ಹೋಗು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಎಲ್ಲರೂ ಕ್ಷಮಿಸಿದ್ರಿಂದ ತೋಳಕ್ಕೆ ಖುಷಿಯಾಗತ್ತೆ. ಶಕ್ತಿ ವಾಪಸ್ ಬಂದಿದ್ರಿಂದ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ನಂತರ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಇದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.